ಬಿಜೆಪಿ ಆಪರೇಷನ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವದುರ್ಗ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಎಸ್ ವೀಕ್ಷಕರೇ, ಬಿಜೆಪಿ ಆಪರೇಷನ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಿಸಿದಂತೆ ದೇವದುರ್ಗ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶರಣಗೌಡ ಕಂದಕೂರ ದೂರಿನ ಮೇರೆಗೆ ಎಫ್ಐಆರ್ ದಾಖಲು ಮಾಡಿಕೊಳ್ಳಲಾಗಿದೆ. A1 ಆರೋಪಿ ಬಿಎಸ್ ಯಡಿಯೂರಪ್ಪನವರೇ ಆಗಿದ್ದಾರೆ. A2 ಶಿವನಗೌಡ ನಾಯಕ್ ಆಗಿದ್ದಾರೆ. A3 ಪ್ರೀತಮ್ ಗೌಡ ಜೊತೆಗೆ A4 ಮರಂಕಲ್ ಆಗಿರ್ತಕ್ಕಂಥದ್ದು. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಇದೀಗ ಎಫ್ಐಆರ್ ದಾಖಲು ಮಾಡಲಾಗಿದೆ. ಬಿಜೆಪಿ ಆಪರೇಷನ್ ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ರಾಜ್ಯಾದ್ಯಂತ ಕೇಸ್ಗಳು ದಾಖಲಾಗ್ತಾ ಇದೆ. ಒಂದು ಕಡೆ ಜೆಡಿಎಸ್ನವರು ಕೇಸನ್ನ ದಾಖಲಿಸ್ತಾ ಇದ್ರೆ ಅದಕ್ಕೆ ಪ್ರತಿದೂರನ್ನ ಬಿಜೆಪಿಯವರು ಸಹ ದಾಖಲು ಮಾಡ್ತಾ ಇರ್ತಕ್ಕಂಥದ್ದು. ಈತನ್ಮಧ್ಯೆ ಇದೀಗ ದೇವದುರ್ಗ ಠಾಣೆಯಲ್ಲಿ ಯಡಿಯೂರಪ್ಪ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಶರಣಗೌಡ ಕಂದಕೂರ ದೂರಿನ ಮೇರೆಗೆ ಇದೀಗ ಎಫ್ಐಆರ್ ದಾಖಲಾಗಿರ್ತಕ್ಕಂಥದ್ದು. A1 ಆರೋಪಿ ಬಿಎಸ್ ಯಡಿಯೂರಪ್ಪನವರೇ ಆಗಿದ್ದಾರೆ. A2 ಆರೋಪಿಯಾಗಿ ಶಿವನಗೌಡ ನಾಯಕ್ ಆಗಿರ್ತಕ್ಕಂಥದ್ದು. A3 ಆರೋಪಿ ಪ್ರೀತಮ್ ಗೌಡ ಜೊತೆಗೆ A4 ಆರೋಪಿಯಾಗಿ ಮರಂಕಲನ್ನ ದಾಖಲು ಮಾಡಲಾಗಿದೆ. ಭ್ರಷ್ಟಾಚಾರ ನಿಗ್ರಹ ಕಾಯ್ದೆಯಡಿ ಇದೀಗ ದೂರು ದಾಖಲಾಗಿರ್ತಕ್ಕಂಥದ್ದು. ಎಫ್ಐಆರ್ ದಾಖಲಾಗಿದೆ. ಹಾಗಾದ್ರೆ ಈ ಒಂದು ಇನ್ವೆಸ್ಟಿಗೇಷನ್ ಯಾವ ರೀತಿಯಾಗಿ ಸಾಗುತ್ತೆ ಕಾದು ನೋಡಬೇಕಾಗಿದೆ. ಕಂಪ್ಲೇಂಟ್ ಕೊಟ್ಟಿದ್ದೆ ಯಡಿಯೂರಪ್ಪ ಅವರು, ಶಿವನಗೌಡ, ಪ್ರೀತಮ್ ಗೌಡ. ಮೊದಲನೇ ಸಲ ಈ ತರ ಏನ್ಪಂದ್ರೆ ಕೇಸ್ ಆದದ್ದು ಮೊದಲನೇ ಸಲ. ಟೆಕ್ನಾಲಜಿ ಎಲ್ಲ ಅವರೆಲ್ಲ ಏನ್ಪಂತಂದ್ರೆ ಅದನ್ನ ತಗೊಂಡು ಅದನ್ನ ಯಾವ ತರ ಏನ್ ಮಾಡ್ಬೇಕಂತ ಮಾಹಿತಿ ತಗೊಂಡು ಅಂತ ನಾನು ಅನ್ನಲ್ಲ. ನಾನು 4 ಜನರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೆ, ಯಡಿಯೂರಪ್ಪ ಅವರು, ಶಿವನಗೌಡ, ಪ್ರೀತಮ್ ಗೌಡ ಮತ್ತು ಮರಂಕಲ್. ಮೊದಲನೇ ಸಲ ಈ ದೂರಿಗೆ ಸಂಬಂಧಪಟ್ಟಂತೆ ಎಫ್ಐಆರ್ಗೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಪ್ಡೇಟ್ಸ್ ಕೊಡ್ಲಿಕ್ಕೆ ನಮ್ಮ ಕರೆಸ್ಪಾಂಡೆಂಟ್ ನೀಲಕಂಠ ಸ್ವಾಮಿ ಇದೀಗ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ನೀಲಕಂಠ ಸ್ವಾಮಿ, ರಾಜ್ಯಾದ್ಯಂತ ದೂರುಗಳು ದಾಖಲಾಗ್ತಾ ಇರ್ತಕ್ಕಂಥದ್ದು. ಒಂದು ಕಡೆ ಜೆಡಿಎಸ್ನವರು ದೂರನ್ನ ದಾಖಲು ಮಾಡ್ತಾ ಇದ್ರೆ ಅದಕ್ಕೆ ಪ್ರತಿ ದೂರನ ಬಿಜೆಪಿಯವರು ಸಹ ಮಾಡ್ತಾ ಇರ್ತಕ್ಕಂಥದ್ದು. ಇದೀಗ ಯಡಿಯೂರಪ್ಪನವರ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ದೂರಿನ ಪ್ರತಿಯಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖಿಸಲಾಗಿದೆ? ಶಿವಶಂಕರ್ ಹೇಳ್ಬೇಕು ಅಂತಂದ್ರೆ ಕೊನೆಗೂ ಏನು ಆಪರೇಷನ್ ಕಮಲದಡಿ ಆಡಿಯೋ ಬಾಂಬ್ ಸಿಡಿಸಲಾಗಿತ್ತು, ಸಿಎಂ ಕುಮಾರಸ್ವಾಮಿ ಅವರು ಸಿಡಿತ್ತು. ಈಗ ಅದೆಲ್ಲ ರಾಜಕೀಯ ಒತ್ತಡಗಳ ನಡುವೆ ಕೂಡ ರಾಜಕೀಯವಾಗಿ ಸಾಕಷ್ಟು ಹೆಸರು ಮಾಡಿತ್ತು. ಈಗ ಕೊನೆಗೂ ಎಫ್ಐಆರ್ ಕಾಣೋದ್ರ ಮೂಲಕ ಒಂದು ರೀತಿಯ ಎರಡನೇ ಸಮರಕ್ಕೆ ಜೆಡಿಎಸ್ ಸಿದ್ಧ ಆಯ್ತು ಅಂತ ಹೇಳ್ಬಹುದು. ಅದಕ್ಕೆ ಸಂಬಂಧಪಟ್ಟಂತೆ ಈಗೇನು ಶರಣಗೌಡ ಕುಂದಕೂರ್ ಅವರು ಬೆಳಗ್ಗೆಯಿಂದಲೂ ಕೂಡ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಎಫ್ಐಆರ್ ಮಾಡಲು ಓಡಾಡ್ತಾ ಇದ್ರು. ಇದಕ್ಕೆ ಸಂಬಂಧಪಟ್ಟಂತೆ ರಾಯಚೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ತಿಳಿಸಿ ಯಾವ ಪ್ರಕರಣದ ಅಡಿಯಲ್ಲಿ ಈ ಒಂದು ಎಫ್ಐಆರ್ ನ ದಾಖಲಿಸಬೇಕು ಅನ್ನೋ ಒಂದು ಮಾಹಿತಿಯನ್ನ ರಾಯಚೂರಿಗೆ ಬಂದು ರಾಯಚೂರಿನಲ್ಲಿ SP ಅವ್ರ ಜೊತೆ ಅರ್ಧ ಗಂಟೆಗಳ ಕಾಲ ಹೆಚ್ಚು ಸಮಾಲೋಚನೆ ಮಾಡಿದ ನಂತರ ರಾಯಚೂರಿನಿಂದ ಹೊರಟ ಶರಣಗೌಡ ಕಂದಕೂರ್ ಅವರು ನೇರವಾಗಿ ದೇವದುರ್ಗ ಪೊಲೀಸ್ ಠಾಣೆಗೆ ಹೋಗಿ ಅಲ್ಲಿ ಈ ಒಂದು ಆಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವತ್ತು 2ನೇ ತಾರೀಕು ರಾತ್ರಿ ಏನೆಲ್ಲ ಆಯ್ತು ಅನ್ನೋದ್ರ ಬಗ್ಗೆ ಎಲ್ಲ ಸವಿಸ್ತರವಾಗಿ ಕಂಪ್ಲೇಂಟ್ ನಲ್ಲಿ ನೀಡಿ ಅದರ ಜೊತೆಗೆ ಒಂದು ಸಿಡಿಯನ್ನು ಕೂಡ ನೀಡಿರ್ತಕ್ಕಂಥದ್ದು. ಅದಾದ ನಂತರ ಎಲ್ಲ ಇದಾದ ನಂತರ ಭ್ರಷ್ಟಾಚಾರ ತಡೆಗಟ್ಟುವಿಕೆ ಕಾಯ್ದೆ ಅಡಿಯಲ್ಲಿ ಎಫ್ಐಆರ್ ದಾಖಲು ಮಾಡಿರ್ತಕ್ಕಂಥದ್ದು. IPC 1860 ಮತ್ತು 120B 504 34 ಕಲಂ ಅಡಿಯಲ್ಲಿ ಪ್ರಕರಣವನ್ನ ದಾಖಲು ಮಾಡಿರ್ತಕ್ಕಂಥದ್ದು. ಈ ಒಂದು ಎಫ್ಐಆರ್ ನಲ್ಲಿ ಪ್ರಮುಖವಾಗಿ 4 ಜನರ ಹೆಸರನ್ನ ಇಲ್ಲಿ ಮೆನ್ಷನ್ ಮಾಡಿರ್ತಕ್ಕಂಥದ್ದು. ಆರೋಪಿ 1ರಲ್ಲಿ ಏನೋ BS ಯಡಿಯೂರಪ್ಪನವರು ಇದ್ದಾರೆ. ಅಕ್ಯೂಸ್ಡ್ 2 ಶಿವನಗೌಡ ನಾಯಕ್ ಅವರು ದೇವದುರ್ಗ ಶಾಸಕರು, ಈಗೇನೋ ಈ ಒಂದು ಆಡಿಯೋ ಪ್ರಕರಣದ ಮುಖ್ಯ ರೂವಾರಿಗಳಾಗಿರ್ತಕ್ಕಂಥದ್ದು ಅವರು. ಅದಾದ ನಂತರ ಪ್ರೀತಮ್ ಗೌಡ ಅವರ ಹಾಸನ ಶಾಸಕರಾಗಿರ್ತಕ್ಕಂಥ ಪ್ರೀತಮ್ ಗೌಡ ಹೆಸರಿರ್ತಕ್ಕಂಥದ್ದು. ಕೊನೆಯದಾಗಿ ಮರಂಕಲ್ ಅನ್ನೋ ಪತ್ರಕರ್ತನ ಹೆಸರು ಕೂಡ ಈ ಒಂದು ಕಂಪ್ಲೇಂಟ್ ನಲ್ಲಿ 4 ಜನರ ಹೆಸರನ್ನ ಮೆನ್ಷನ್ ಮಾಡಿ ಈಗಾಗಲೇ ದೂರನ್ನ ನೀಡಿರ್ತಕ್ಕಂಥದ್ದು. ಶಿವಶಂಕರ್. ಓಕೆ ನೀಲಕಂಠ ಸ್ವಾಮಿ, ಆಪರೇಷನ್ ಆಡಿಯೋ ಕಾನೂನು ಹೋರಾಟದ ರೂಪವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಈಗಾಗಲೇ ದೂರು ದಾಖಲಾಗಿದೆ, ಎಫ್ಐಆರ್ ಸಹ ರಿಜಿಸ್ಟರ್ ಆಗಿರ್ತಕ್ಕಂಥದ್ದು. ಈ ಒಂದು ವಿಚಾರಣೆ ಯಾವ ರೀತಿಯಾಗಿ ಸಾಗಬಹುದು? 4 ಜನ ಅಕ್ಯೂಸ್ಡ್ಗೂ ಏನಾದರೂ ನೋಟಿಸ್ ಅನ್ನ ನೀಡುವಂತ ಸಾಧ್ಯತೆ ಏನಾದರೂ ಇದೆಯಾ? ಅವರು ಪೊಲೀಸ್ ಸ್ಟೇಷನ್ಗೆ ಬರುವಂತ ಸಾಧ್ಯತೆ ಏನಾದರೂ ಇರ್ತಕ್ಕಂಥದ್ದು. ಇದು ಯಾವ ರೀತಿಯಾಗಿ ಸಾಗುತ್ತೆ ನೀಲಕಂಠ ಸ್ವಾಮಿ? ಶಿವಶಂಕರ್, ಈಗ ಪ್ರಥಮ ಹಂತವಾಗಿ ಈಗೇನು ಮರಂಕಲ್ ಅವರ ಶರಣಗೌಡ ಮರಂಕಲ್ ಅವರು ನೀಡಿರ್ತಕ್ಕಂತ ದೂರನ್ನ ದಾಖಲಿಸಿಕೊಂಡಿರ್ತಕ್ಕಂತ ದೇವದುರ್ಗ ಪೊಲೀಸ್ ಠಾಣೆಯ ಪೊಲೀಸರು ಈಗಾಗಲೇ 4 ಜನರನ್ನ ಹೆಸರನ್ನ ನಮೂದಿಸಿಕೊಂಡು ಮುಂದಿನ ಹಂತದಲ್ಲಿ ಈ ಒಂದು ಪ್ರಕರಣವನ್ನ
ತನಿಖೆಯ ದಾರಿ ಹಿಡಿಯಲಿಕ್ಕೆ ಪ್ರಾರಂಭ ಮಾಡಿರ್ತಕ್ಕಂಥ ಅಂದ್ರೆ ಮೊದಲನೇ ಹಂತವಾಗಿ ಈ ಒಂದು ಪ್ರಕರಣವನ್ನ ತಮ್ಮ ಇಲಾಖೆಯ ಆನ್ಲೈನ್ ಮುಖಾಂತರ ಮೇಲಾಧಿಕಾರಿಗಳು ತಿಳಿಸೋದ್ರ ಮೂಲಕ ಯಾವ ರೀತಿಯಾದಂತಹ ಒಂದು ತಂಡವನ್ನು ರಚನೆ ಮಾಡಬೇಕು ಮತ್ತು ಯಾವ ರೀತಿಯಾದ ಹಾದಿಯಲ್ಲಿ ಈ ಒಂದು ತನಿಖೆಯನ್ನ ಕೈಗೊಳ್ಳಬೇಕು. ಒಂದು ರೀತಿಯಲ್ಲಿ ಏನೋ SIT ಗೆ ಹಸ್ತಾಂತರ ಆಗಿರೋದ್ರಿಂದ ಈ ಒಂದು ಪ್ರಕರಣ SIT ಅಧಿಕಾರಿಗಳು ನಡೆಸ್ತಾರಾ ಅಥವಾ ಇಲ್ಲಿಂದಲೇ ಪ್ರಕರಣದ ತನಿಖೆ ಪ್ರಾರಂಭ ಆಗುತ್ತೆ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು ಶಿವಶಂಕರ್. ಓಕೆ ನೀಲಕಂಠ ಸ್ವಾಮಿ, ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ.